ಹಾಯ್ ಸ್ನೇಹಿತರೆ, ಮೀಡಿಯಾ ಬಾಕ್ಸಿಗೆ ಸುಸ್ವಾಗತ. ಇವತ್ತಿನ ನಾವು ಎಲ್ಲ ಬಿಗ್ ಬಾಸ್ 10 ಕಂಟೆಸ್ಟೆಂಟ್ನ ಸ್ಯಾಲ್ರಿ ಮತ್ತು ಅವರ ಪ್ರೊಫೆಷನ್ ಏನೇನು ಕೆಲಸ ಮಾಡ್ತಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೀಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಎಲ್ಲ ನೋಟಿಫಿಕೇಷನ್ನ ಇಮಿಡಿಯೇಟಾಗಿ ತೊಗೊಳ್ಳಿ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಲಿಸ್ಟಲ್ಲಿ ಪ್ರಥಮ ಬಾರಿಗೆ ಇರೋದು ಸಂಗೀತಾ ಶೃಂಗೇರಿ ಅವರು. ಸಂಗೀತಾ ಶೃಂಗೇರಿ ಅವರು ಬಿಗ್ ಬಾಸ್ ಸೀಸನ್ನ ಹಾಟ್ ಕ್ರಶ್ ಅಂತಲೇ ಹೇಳ್ಬೋದು. ಇವರು ಚಾರ್ಲಿ 777 ಮೂವಿಯಲ್ಲಿ ಭಾಗವಹಿಸಿರ್ತಾರೆ ಮತ್ತು ಅವರು ಹೀರೋಯಿನ್ ಆಗಿ ಕೂಡ ಆ್ಯಕ್ಟ್ ಮಾಡಿರ್ತಾರೆ. ಇವರು ನಿಜವಾಗ್ಲೂ ನಮ್ಮ ಬಿಗ್ ಬಾಸ್ 10ನ ಕಂಟೆಸ್ಟ್ನ ಹಾಟ್ ಕ್ರಶ್ ಅಂತಲೇ ಹೇಳ್ಬೋದು. ಎಲ್ಲರ ಹೃದಯ ಬಡಿತನ ಹೆಚ್ಚು ಮಾಡೋಂಥ ಒಳ್ಳೆ ಕಂಟೆಸ್ಟೆಂಟ್ ಆಗಿರತಕ್ಕಂಥ ಸಂಗೀತಾ ಶೃಂಗೇರಿ ಅವರು ಒಳ್ಳೆ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಈಗ ಮತ್ತು ನೋಡಿದೆ ಅಂದರೆ ಅವರು ಆಕ್ಯುಪೇಷನ್ ಬಂದ್ಬಿಟ್ಟು ಇವರು ಆ್ಯಕ್ಟ್ರೆಸ್ ಮತ್ತು ಮಾಡೆಲ್ ಆಗಿರ್ತಾರೆ. ಮತ್ತು ಅವರಿಗೆ ವೀಕ್ಲಿ 2 ಲಕ್ಷ ರುಗಳು ಇವರಿಗೆ ಕೊಡಲಾಗುತ್ತೆ. ಯಾಕಂದರೆ ಇವರು ಒಳ್ಳೆ ಚಾರ್ಲಿ ಅಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇವರಿಗೆ 2 ಲಕ್ಷ ವಾರದಲ್ಲಿ ಕೊಡ್ತಾರೆ. ಓಕೆ, ಬನ್ನಿ ಸ್ನೇಹಿತರೆ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ನಿಮ್ಮೆಲ್ಲರ ಏನಂತಾರೆ ಟ್ರೆಂಡಿಂಗ್ ಟಾಪಿಕ್ ಆಗಿ ಅಂತ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಡ್ರೋನ್ ಪ್ರತಾಪ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸೀಸನ್ನಲ್ಲಿ ಅತ್ಯಧಿಕ ವೋಟ್ಗಳು ಗಳಿಸಿ ಹಾಗೂ ಅತ್ಯಧಿಕ ಬಾರಿ ತುಂಬ ಸರಿನೇ ಎಲಿಮಿನೇಷನ್ ಸುತ್ತಿಗೆ ಹೋಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಅವರು ಕೂಡ ಒಳ್ಳೆ ಸ್ಟ್ರಾಂಗ್ ಅಭ್ಯರ್ಥಿನ ಅಂತ ಹೇಳ್ಬೋದು ಈ ಟೈಮ್ ಡ್ರೋನ್ ಪ್ರತಾಪ್ ಅವರು. ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಅವರು ಗೆಲ್ಲೋ ಚಾನ್ಸಸ್ ತುಂಬ ಇದೆ. ಓಕೆ, ಇವರು ಆಕ್ಯುಪೇಷನ್ ಬಂದ್ಬಿಟ್ಟು ಡ್ರೋನ್ ಆರ್ಕೆ ಅನ್ನೋ ಒಂದು ಕಂಪ್ನಿ ಇದೆ ಇವ್ರದ್ದು, ಹಾಗೂ ಇವರು ಡ್ರೋನ್ನ ನಿರ್ಮಿಸ್ತಾರೆ ಕೂಡ. ಇವ್ರದ್ದು ಕೂಡ ಸೇಮ್ ಸಂಗೀತ ಶೃಂಗೇರಿ ಥರ ವೀಕ್ಲಿ 2 ಲಕ್ಷ ಇದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರು ನೆಕ್ಸ್ಟ್ ಒಬ್ಬ ಸ್ಟ್ರಾಂಗ್ ಅಂದರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗೆಳೆಯರೆ. ಇವರಿಗೆ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಮೂಲೆಯಿಂದಲೂ ಅಭಿಮಾನಿಗಳಿದ್ದಾರೆ. ಇವ್ರದ್ದು ವಿಡಿಯೋ ನೋಡ್ಬೋದು, ಎಲ್ಲ ಕಡೆ ಇವರ ಅಭಿಮಾನಿಗಳು ಹಾಲಿನ ಅಭಿಷೇಕ ಮತ್ತಿತರ ಎಲ್ಲ ಥರದ ಒಂದು ವಿಶೇಷವಾದ ಸಂಭ್ರಮಾಚರಣೆಯಲ್ಲಿ ಮಾಡಿ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇವರು ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ವರ್ತೂರ್ ಸಂತೋಷ್ ಅವರು. ಇವ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋನೇ ಮಾಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇವ್ರ ಪ್ರೊಫೆಷನ್ ಬಂದ್ಬಿಟ್ಟು ಫಾರ್ಮರ್, ರೈತರು. ಎಲ್ಲರ ನಮ್ಮ ದೇಶದ ಬೆನ್ನೆಲುಬು ರೈತ ಕಂಡ್ರಿ ಇವರು ವರ್ತೂರ್ ಸಂತೋಷ್. ಇವ್ರದ್ದು ಕೂಡ ನಮ್ಮ ಸ್ಯಾಲ್ರಿ ಅಥವಾ ಇವ್ರ ಸಂಭಾವನೆ ಎಷ್ಟಂತಂದರೆ 2.25 ಅಂದರೆ 2.25 ಲಕ್ಷ ಇವರಿಗೆ ವಾರಕ್ಕೆ ಕೊಡ್ತಾರೆ ವರ್ತೂರ್ ಸಂತೋಷ್ ಅವರಿಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬಿಗ್ ಬಾಸ್ 10ನ ಹಾಟ್ ಕಂಟೆಸ್ಟ್ ಅಂತಲೇ ಹೇಳ್ಬೋದು ನಮ್ರತಾ ಗೌಡ. ನೆಕ್ಸ್ಟ್ ಬಿಗ್ ಬಾಸ್ನ ಹಾಟ್ ಕಂಟೆಸ್ಟೆಂಟ್ ನಮ್ರತಾ ಗೌಡ. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಾರೆ ಕಣ್ರಿ. ಇವರು ಕೂಡ ಒಳ್ಳೆ ಹಾಟ್ ಕಂಟೆಸ್ಟೆಂಟ್ ಇವರು. ಇವ್ರದ್ದು ಪ್ರೊಫೆಷನ್ ಬಂದ್ಬಿಟ್ಟು ಆ್ಯಕ್ಟರ್ ಮತ್ತು ಮಾಡಲಿಂಗ್ ಕೂಡ ಮಾಡ್ತಾರೆ, ನೀವು ನೋಡ್ಬೋದು. ಮತ್ತು ಇವ್ರದ್ದು ಸಂಭಾವನೆ ಅಂತ ಬಂದರೆ ಇವರಿಗೂ ಕೂಡ 1.5 ಲಕ್ಷ ಸಂಭಾವನೆ ಕೊಡ್ತಾರೆ ವೀಕ್ಲಿ. என்னை கட்டி இழுத்தாய் சின்ன சிரிப்பில் ஒரு கள்ளச்சிரிப்பில் என்னை தள்ளிவிட்டு மூடி மறைத்தாய். ಇವ್ರು ನೋಡಿದ್ರೆ ಬಂದು ನನ್ನಿಂದ ಅವಳು ಡಿಪ್ರೆಷನ್ ಹೋಗ್ತಿದ್ದಾರೆ ಹೇಳ್ತಾಳೆ. ಅವಳು ನೋಡಿದ್ರೆ ಅವಳಿಗೆ ನಾನು ಹೋಗ್ಬಿಟ್ಟು ಸೆಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಯಾರಿಗೆ ಏನ್ ಮಾಡಿದ್ದೀನಿ ಗುರು ನಾನು? ನಿಮ್ಮಿಂದ ನಂಗೆ ಡೇಂಜರ್ ಅಂತ ನಂಗೆ ಅನ್ಸುತ್ತೆ.
ನನ್ನ ವಾಯ್ಸ್ ಕೇಳಿಸಿದ್ರೆ ಕಿವಿ ಮುಚ್ಕೊಳೋದಕ್ಕೆ ಕೇಳು, ಇಲ್ಲ 3-5 ಬಿಡೋದಕ್ಕೆ ಕೇಳು. ಪ್ಲೀಸ್ ಡಿಲೀಟ್ ಮೀ ಫ್ರಮ್ ಯೋರ್ ಹೆಡ್. ಸ್ಟೋರ್ ಆಗಿದ್ರೆ ಡಿಲೀಟ್ ಮಾಡಬಹುದು. ಯಾರು ಹೆಂಗಾದ್ರೂ ಸತ್ರೆ ವೈ ಶುಡ್ ಐ ಗೆಟ್ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಅಗ್ರೆಸಿವ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ನೀವು ಇವಾಗ ತಾನೇ ನೋಡಿದ್ರಿ, ಸಿಕ್ಕಾಬಟ್ಟೆ ಅಗ್ರೆಸಿವ್ ಆಗಿ ಆಡೋ ವಿನಯ್ ಗೌಡ. ಇವರು ಬೇಸಿಕಲಿ ಆ್ಯಕ್ಟರ್ ಪ್ರೊಫೆಷನ್. ಮತ್ತು ಇವ್ರದ್ದು ಸಂಭಾವನೆ ಬಂದ್ಬಿಟ್ಟು ಇವ್ರದ್ದು ಕೂಡ 2.5 ಲಕ್ಷ ಸ್ಯಾಲ್ರಿ ಇದೆ ಅಥವಾ ಸಂಭಾವನೆ ಇದೆ ಸ್ನೇಹಿತರೆ. ಓಕೆ, ಇವರೆಲ್ಲರ ಬಗ್ಗೆ ತಿಳ್ಕೊಂಡ್ರೆ ಹೆಚ್ಚಿನ ಇನ್ನೂ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.